ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಲಾಗ್ಸ್. ಇವತ್ತು ಸೋಮವಾರದ ಲಾಗ್ಸ್. ಲೇಟಾಗಿ ಎದ್ದಿದ್ದ ಕಾರಣ ನಾನು ಮಾರ್ನಿಂಗ್ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಹಸ್ಬೆಂಡ್ ಹೋದ ತಕ್ಷಣ ಬೆಡ್ ಸ್ಪ್ರೆಡ್ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊಂಡೆ. ಬಿಸಿಬೇಳೆ ಬಾತ್ ಮಾಡಿದ್ದೆ ಟಿಫನ್ಗೆ. ಅದು ಸಾಕಾಯಿತು. ಅದನ್ನೆಲ್ಲ ಬೇರೆ ಕಡೆಗೆ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅದನ್ನೆಲ್ಲ ಪಾತ್ರೆ ತೊಳೆಯೋಕೆ ಇಟ್ಟೆ. ನೋಡಿ ಎಷ್ಟೊಂದು ಪಾತ್ರೆ ಇದೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಕ್ಲೀನಿಂಗ್ ಇತ್ತು, ಸೊ ಅದನ್ನು ಮಾಡ್ಕೋತಾ ಇದ್ದೀನಿ. ನಂತರ ತಲೆ ನೋವ್ತಾ ಇತ್ತು ಸ್ವಲ್ಪ, ಅದಕ್ಕೋಸ್ಕರ ಟೀ ಮಾಡಿಕೊಂಡೆ. ಹಾಲು ತೊಗೊಂಬಂದು ಕುಡಿಯೋಣ ಅಂತ ಎದ್ಕೊಂಡೆ. ಅದ ತಕ್ಷಣ ಗಾರ್ಬೇಜ್ ಅವ್ರು ಬಂದರು. ಅವ್ರಿಗೆ ಕಸ ಹಾಕ್ಬಿಟ್ಟು ಬಂದು ಮತ್ತೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಸ್ವಲ್ಪ ಗ್ಯಾಸ್ ಎಲ್ಲ ಗಲೀಜಾಗಿದ್ದು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಹೌದು, ನಾನು ಪೂಜೆ ಈ ಥರ ಎಲ್ಲ ಮಾಡಬೇಕಾದ್ರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ನಾನು ಇದು ಮಾಡೋದು. ಆಮೇಲೆ ಗ್ಯಾಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಡೀಪ್ ಕ್ಲೀನು ಮಾಡ್ಕೋತೀನಿ. ವೀಕ್ಲಿ ಅಲ್ಲ, 15 ಡೇಸ್ ಒನ್ಸು ಡೀಪ್ ಕ್ಲೀನಿಂಗ್ ಮಾಡ್ಕೋತೀನಿ. ನಾನು ಏನು ಯೂಸ್ ಮಾಡ್ತೀನಿ ಅದನ್ನು ಮುಂದಿನ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಗ್ಯಾಸ್ ಮತ್ತು ಟೈಲ್ಸ್ಗೆ ಸಪ್ರೇಟಾಗಿ ಏನೋ ಒಂದು ಯೂಸ್ ಮಾಡ್ತೀನಿ. ಅದನ್ನೇ ನೀವು ಯೂಸ್ ಮಾಡಿದ್ರೆ ನಿಮಗೆ ಜಾಸ್ತಿ ತಿಕ್ಕೋ ಅವಶ್ಯಕತೆನೇ ಇರೋಲ್ಲ. ಅದನ್ನು ನಾನು ಮುಂದಿನ ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಫೈನಲಿ ಗ್ಯಾಸ್ ಎಲ್ಲ ಇವಾಗ ಸಿಂಪಲ್ಲಾಗಿ ಕ್ಲೀನ್ ಮಾಡಿಕೊಂಡೆ. ನೋಡಿ, ಫೈನಲಿ ಈ ಥರ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟು ಸ್ವಲ್ಪ ಮನೆಯೆಲ್ಲ ಮಾಪ್ ಮಾಡಿಕೊಂಡೆ. ವಾರ ಅಂದರೆ ಇದ್ದಿದ್ದೆಲ್ಲ ಮನೆ ಮಾಪ್ ಮಾಡೋದು. ನಾನು ಮಾತ್ರ 3 ಡೇಸ್ ಒನ್ಸ್ ಮಾತ್ರ ಮಾಪ್ ಮಾಡೋದು, ಎವ್ರಿ ಡೇ ಮಾಡಲ್ಲ. ಮಾಪೆಲ್ಲ ಮಾಡಿಕೊಂಡು ಗೀಝರ್ ಆನ್ ಮಾಡಿದರೆ ಸ್ನಾನ ಮಾಡ್ಕೊಂಡು ಬಂದು ಹೊಸ್ಲನ್ನು ತೊಳೆದಿದ್ದೆ. ಆಲ್ರೆಡಿ ತೊಳೆದಿದ್ದೆ ಆವಾಗಲೇ. ಜಸ್ಟ್ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ಪ್ಲೀಸ್ ಅದು ಹಿಂದ್ಗಡೆ ಬೆಳಕು ಬೀಳೋದ್ರಿಂದ ಸರಿಯಾಗಿ ಕ್ಲಿಯರ್ ಕಾಣಿಸ್ತಾ ಇಲ್ಲ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ರಂಗೋಲಿ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂತು.
ಪೂಜೆ ಆದಮೇಲೆ ನನಗೆ ಲಾಗ್ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕೋ ಸ್ವಲ್ಪ ತಲೆನೋವಾಯಿತು, ಮಲ್ಕೊಂಡ್ಬಿಟ್ಟಿದ್ದೆ. ಈವ್ನಿಂಗು ಅಷ್ಟೇ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನ್ನ ಕೈಲಿ. ಇದು ಮಂಗಳವಾರದ ಲಾಗ್. ಮಾರ್ನಿಂಗ್ ಬೇಗ ಎದ್ದೇಳೋಣ ಅಂತ ಅಲಾರಾಮ್ ಇಟ್ಕೊಂಡೆ, ಬಟ್ ಅಲಾರಾಮ್ ಮಾತ್ರ ಬಡ್ಕೋದು, ನಾನಂತೂ ಎದ್ದೇಳಲಿಲ್ಲ. 8 ಗಂಟೆ ಆಗಿತ್ತು ಆಲ್ರೆಡಿ. ಅವಾಗೆದ್ದೆ. ನೆನ್ನೆ ನೈಟು ಹಸ್ಬೆಂಡ್ ಜೊತೆ ನಾನು ಎಗ್ ರೈಸ್ ಮಾಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದೆ. ಅವರು ಅದು ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಎಗ್ ರೈಸ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ಸೊ ಅದಕ್ಕೋಸ್ಕರ ನಾನು ಶಾವಿಗೆ ಪಲಾವ್ ಮಾಡ್ಕೋತಾ ಇದ್ದೀನಿ. ಈಸಿ ಶಾವಿಗೆ ಪಲಾವ್ ಮಾಡೋದು. ಸೊ ಅದಕ್ಕೋಸ್ಕರ ಟೈಮಿಗಿರಲಿಲ್ಲ, ಹಸ್ಬೆಂಡ್ 9 ಗಂಟೆಗೆ ಹೋಗಬೇಕಿತ್ತು. ಅದಕ್ಕೋಸ್ಕರ ನಾನು ಶಾವಿಗೆ ಪಲಾವ್ ಮಾಡ್ತಾಯಿದ್ದೀನಿ. ಇದಕ್ಕೆ ಈ ಹೌಸ್ ವೈಫ್ ಲೈಫು ಇಷ್ಟೇ ಅಲ್ವಾ. ಎದ್ದೇಳಬೇಕು, ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೋಬೇಕು, ತಿಂಡಿ ಮಾಡಿ ಹಸ್ಬೆಂಡನ್ನ ಕಳಿಸ್ಬೇಕು, ಮತ್ತು ಮನೆ ಕೆಲಸಗಳು ಮಾಡ್ಕೋಬೇಕು. ಇಷ್ಟೇ ಅಲ್ಲ ಜೀವನ, ಇಷ್ಟೇ ಅನಿಸ್ಬಿಡುತ್ತೆ ಒಂದೊಂದು ಸರಿ. ಆದರೆ ಏನಿಲ್ಲ, ನಮ್ಮ ಬ್ಯಾಡ್ ಟೈಮ್ ಕಳೆದು ಗುಡ್ ಟೈಮ್ ಬರೋ ತನಕ ನಾವು ಈ ಕೆಲಸನೇ ಮಾಡ್ಕೊಂಡಿರಬೇಕಾಗುತ್ತೆ. ನಾನು ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಮುಂದೆ ಹೇಳ್ತಾ ಹೋಗ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ನೆಕ್ಸ್ಟು ತರಕಾರಿನೆಲ್ಲ ಶಾವಿಗೆ ಪಲಾವ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ಮನೇಲಿ ಬೀನ್ಸು, ಕ್ಯಾರೆಟು ಮತ್ತು ಆಲೂಗೆಡ್ಡೆ ಮಾತ್ರ ಇದ್ದಿದ್ದು ತರಕಾರಿ. ಸೊ ಅದನ್ನೇ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಕ್ಯಾರೆಟ್ ಮತ್ತು ಒಂದು 4-5 ಬೀನ್ಸು, ಒಂದು ಹಾಫ್ ಆಲೂಗೆಡ್ಡೆನ ತೊಗೊಂಡಿದ್ದೀನಿ, ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡೆ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ. ಇವಾಗ ಮಾಡೋದನ್ನು ಒಂದು ಸ್ವಲ್ಪ ತೋರಿಸ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ. ನಾನೇನು ಮಾಡ್ಕೊಬೇಕು ಅಂತ ಮಾಡ್ಕೊಳ್ಳಿಲ್ಲ, ಸುಮ್ಮನೆ ರ್ಯಾಂಡಮಾಗಿ ಮಾಡ್ಕೊಂಡಿದ್ದು ಲಾಗು. ಸೊ ಅದಕ್ಕೋಸ್ಕರ ತೋರಿಸ್ತೀನಿ, ನೋಡ್ಕೊಳ್ಳಿ. ಎಲ್ಲನೂ ಕಟ್ ಮಾಡಿಕೊಂಡೆ, ಕಸ ಎಲ್ಲ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಬಂದೆ. ಇವಾಗ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 2-3 ಸ್ಪೂನ್ ಅಷ್ಟು ಆಯಿಲ್ ಹಾಕಬೇಕು. ಇದಕ್ಕೆ ಆಯಿಲ್ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಆಮೇಲೆ ಸಾಸಿವೆ, ಜೀರಿಗೆ ಬೇಡ, ಸ್ಕಿಪ್ ಮಾಡಿದ್ದೀನಿ ಜೀರಿಗೆ. ಅದಾದಮೇಲೆ ಕಡಲೆಬೇಳೆ, ಒಣಮೆಣ್ಸಿನ್ಕಾಯಿ ಹಾಕೋಬೇಕು. ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಎಲ್ಲೋ ತರಕಾರಿಯಿಂದ ಬಂದಿತ್ತು, ಅದಕ್ಕೋಸ್ಕರ ಅದನ್ನು ಹಾಕ್ಕೊಂಡೆ, ವೇಸ್ಟ್ ಮಾಡೋದಕ್ಕೆ ಅಂತ. ಮತ್ತು ಎಲ್ಲ ಕಟ್ ಮಾಡಿರುವಂತಹ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡೆ. ಇವಾಗ ಅದನ್ನು ಫ್ರೈ ಮಾಡ್ತೀನಿ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ, ಯಾಕಂದರೆ ತರಕಾರಿನ ನೀವು ಬೇಯಿಸೋಕ್ಕಾಗಲ್ಲ ಜಾಸ್ತಿ ಹೊತ್ತು. ಅದು ಎಣ್ಣೆಲೇ ಜಾಸ್ತಿ ನೀವು ಫ್ರೈ ಮಾಡೋದ್ರಿಂದ ತರಕಾರಿ ಬೇಯ್ಕೊಡುತ್ತೆ. ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಳ್ಳಿ, ಬೇಗ ತರಕಾರಿ ಬೇಯುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡೆ. ಒಂದು ಸ್ವಲ್ಪ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದೇ ಫ್ಲೇವರ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಟೊಮೊಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಫ್ರೈ ಮಾಡಿದೆ. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕೆಲ್ಲನೂ. ನೆಕ್ಸ್ಟು ಗೋಡಂಬಿ ಹಾಕ್ಕೊಂಡೆ ಸ್ವಲ್ಪ. ಫಸ್ಟೇ ಹಾಕಬೇಕಿತ್ತು, ಸೀದೋಗಿಬಿಡುತ್ತೆ ಅಂದ್ಬಿಟ್ಟು ಇವಾಗ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ಏನು ಮಾಡಿದೆ ಗೊತ್ತಾ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದೇ ಮರ್ತುಬಿಟ್ಟಿದ್ದೀನಿ. ಆಮೇಲೆ ಯೋಚನೆ ಮಾಡಿದೆ, ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಇವಾಗ 1 ಲೋಟ ನೀವು ಶಾವಿಗೆ ತೊಗೊಂಡಿದ್ದೀರಾ ಅಂತಂದರೆ ನೀವು 1 ಲೋಟನೇ ನೀವು ನೀರನ್ನು ಆ್ಯಡ್ ಮಾಡಬೇಕು. ನಾನಿಲ್ಲಿ 1.25 ಶಾವಿಗೆ ತೊಗೊಂಡಿದ್ದೆ. ಸೊ ಅದಕ್ಕೋಸ್ಕರ ನಾನು 2 ಲೋಟ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ತೆ, ಬಟ್ ಶಾವಿಗೆನ ಆ್ಯಡ್ ಮಾಡೋದೇ ಶೂಟ್ ಮಾಡ್ಕೊಂಡಿದ್ದೆ, ಮಿಸ್ ಆಗಿದೆ. ಸೊ ಸಾರಿ. ನೆಕ್ಸ್ಟು ಫೈನಲಿ ಈ ಥರ ರೆಡಿ ಆಯಿತು ಶಾವಿಗೆ ಪಲಾವ್. ನೆಕ್ಸ್ಟ್ ಹಸ್ಬೆಂಡ್ಗೂ ಹಾಕ್ಕೊಟ್ಟೆ, ಅವರು ತಿಂದ್ಕೊಂಡು ಇವಾಗ ಅವ್ರಿಗೆ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಇಷ್ಟೇ, ಸ್ವಲ್ಪ ಹಾಕು ಅಂತ ಇದ್ದರು, ನಾನು ಸ್ವಲ್ಪನೇ ಹಾಕೋದು ಅಂತ ನಾನು ರೇಗ್ತಾ ಇದ್ದೆ ಅಷ್ಟೇ. ಅದನ್ನು ಎಲ್ಲ ವಾಯ್ಸ್ನೆಲ್ಲ ಮ್ಯೂಟ್ ಮಾಡಿದೆ ಅಷ್ಟೇ. ನೋಡಿ ಹಾಕ್ಕೊಂಡು ಇಷ್ಟೇ ಲಾಗು ಹೆಣ್ಣು ಮಾಡ್ತಾಯಿದ್ದೀನಿ. ಯಾಕೋ ತುಂಬ ಸುಸ್ತಾದಾಗ ಆಗ್ತಿದೆ. ಸೊ ಲಾಗನ್ನು ಹೆಣ್ಣು ಮಾಡಿ ಇವಾಗ ಮನೆಗೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಮತ್ತು ನಾಳೆ ಲಾಗಲ್ಲಿ ಸಿಗ್ತೀನಿ. ಬಾಯ್. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನಮ್ಮ ಸಪೋರ್ಟ್ ನನಗೆ ಬೇಕು, ಪ್ಲೀಸ್.